ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 130ನೇ ಪದ್ಯ, ಪ್ರತಿಪ್ರಸ್ಥಾನ ಪದ್ಧತಿ. ಈ ದಿನದ ಪದ್ಯ ಹೀಗಿದೆ. ಆಶಾ ಪ್ರಸಾದಯಿತುಮಂಬ ತದಾ ಭವತ್ಯಾಂ ದೈವಾದಕಾಂಡ ಶರದೀವ ಸಮಸ್ಥಿತಾಯಾಂ ಸೋಕ್ತಾವಶೇಷ ಸಲಿಲಾಃ ಸಹಸಾ ಬಭೂವುಃ ಸಾಕೇತಯೌವತ ವಿಲೋಚನ ವಾರಿವಾಹಾಃ. ಅಮ್ಮ ಪಾದುಕಾದೇವಿಯೇ, ಶ್ರೀರಾಮನು ಕಾಡಿಗೆ ಹೊರಟಾಗ ಜನರ ಆಸೆಗಳನ್ನು ಪೂರ್ತಿಗೊಳಿಸುವುದಕ್ಕೆ ನೀನು ಅಯೋಧ್ಯೆಗೆ ಹೊರಟು ಬಂದೆ. ಅಕಾಲದಲ್ಲಿ ಶರತ್ಕಾಲ ಬಂದಂತೆ ಆಗಿ ಅಯೋಧ್ಯೆಯಲ್ಲಿರುವ ಯುವತಿಯರ ಗುಂಪಿನ ಕಣ್ಣುಗಳೆಂಬ ಮೋಡಗಳು ಸ್ವಲ್ಪವೇ ಮಿಕ್ಕ ನೀರನ್ನು ಉಳ್ಳದ್ದಾಗಿ ಆದವು ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಅನುವಾದದ ಪದ್ಯ ಹೀಗಿದೆ. ನಿನ್ನ ಆಗಮನದಿಂ ಅಯಾಚಿತ್ತಾಗಿ ಅಕಾಲದಲ್ಲೊದಗಿದ ಶರತ್ಕಾಲದಂದದಲ್ಲಿ ಜನಮನಕ್ಕೆ ಚೇತನವನು ದಶ ದಿಸೆಗೆ ಅಲಂಕಾರವನ್ನು ತರಲು ಅಯೋಧ್ಯೆಯ ತರುಣಿಯರ ಕಣ್ಣೀರ್ಗರೆವ ಪರಿನಿಂತು ಸುಖ ಸಂತಸ ಸಮಾಧಾನದಿಂದಿರಲು ಅವರ ಕಂಗಳು ಶರತ್ಕಾಲದ ಕಾಂತಿಯಂ ಕಂಗೊಳಿಸಿದವು. ಈ ಪದ್ಯ ಬರೀ ಕವಿ ಕಲ್ಪನೆಯಲ್ಲ, ನಡೆದ ಘಟನೆ, ಭಕ್ತಿಯ ಭಾವಾವೇಶ, ಜೀವಾತ್ಮ ಪರಮಾತ್ಮರ ನಡುವಿನ ಸಂಬಂಧ ಅನುಬಂಧ. ಜಗತ್ತಿನಲ್ಲೇ ಇಕ್ಷ್ವಾಕು ವಂಶ ಎಂದರೆ ಹೆಸರುವಾಸಿ, ಅತ್ಯುನ್ನತ ಸ್ಥಾನ ಆ ರಾಜವಂಶಕ್ಕೆ. ಅವರಗಳು ರಾಷ್ಟ್ರವನ್ನಾಳಿದ ಪರಿ ಅತ್ಯದ್ಭುತ, ಸರಿಸಾಟಿಯೇ ಇಲ್ಲ. ಮನುವಿನಿಂದ ಹಿಡಿದು ಹರಿಶ್ಚಂದ್ರ, ಅಂಬರೀಷ, ಸಗರ, ಭಗೀರಥ ಮುಂತಾದ ದಶರಥನವರೆಗೆ ಈ ಧರೆಯನ್ನಾಳಿದ ಇಕ್ಷ್ವಾಕು ವಂಶದ ಸುಮಾರು 71 ಅರಸರು ಮಹಾಮಹಿಮರುಗಳೇ ಆಗಿದ್ದರು. ಇದಕ್ಕೆ ಮುಖ್ಯವಾದ ಕಾರಣ ಆ ರಾಜರುಗಳು ತಮ್ಮ ನಂತರ ಸಿಂಹಾಸನವನ್ನೇರುವ ಹಾಗೂ ರಾಷ್ಟ್ರದ ಸ್ಥಿತಿಗತಿಗಳನ್ನು ನೋಡಿಕೊಳ್ಳುವ ತಮ್ಮ ಮಕ್ಕಳನ್ನು ಅತ್ಯಂತ ಕಠಿಣವಾದ ಶಿಸ್ತಿಗೆ ಒಳಪಡಿಸಿ ಆ ಪದವಿಗೆ ಅತ್ಯಂತ ಶ್ರೇಷ್ಠರನ್ನಾಗಿ ತಯಾರು ಮಾಡುತ್ತಿದ್ದರು. ದೇಶವನ್ನು ಕಾಯುವ ಕೆಲಸಕ್ಕಾಗಿ, ರಾಜ ಪದವಿಗಾಗಿ ಅವರು ಅರ್ಹತೆ ಗಳಿಸಿಕೊಳ್ಳಬೇಕಾಗುತ್ತಿತ್ತು. ಗುರು ವಸಿಷ್ಠರಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದ ಶ್ರೀರಾಮ ಲಕ್ಷ್ಮಣರನ್ನು ಕೇವಲ 13 ವರ್ಷದ ಚಿಕ್ಕ ಹುಡುಗರಾಗಿದ್ದಾಗಲೇ ಯಜ್ಞ ರಕ್ಷಣೆಗಾಗಿ, ಜನರಿಗೆ ಕಂಟಕಪ್ರಾಯರಾಗಿದ್ದ ರಾಕ್ಷಸರ ನಿವಾರಣೆಗಾಗಿ ವಿಶ್ವಾಮಿತ್ರರ ಜೊತೆ ದಶರಥ ಮಹಾರಾಜನು ಕಳಿಸಿಕೊಟ್ಟಿದ್ದ. ಜನಕ ಮಹಾರಾಜನು ಪಣವಾಗಿಟ್ಟ ಶಿವಧನುಸ್ಸನ್ನು ಹೆದೆಯೇರಿಸಿ ಮುರಿದು ಸೀತೆಯನ್ನು ಮದುವೆಯಾಗಿ ಬಂದ ಪುಟ್ಟ ಬಾಲಕ ಶ್ರೀರಾಮ ಕ್ಷತ್ರಿಯರಿಗೆ ಅತಿ ಭಯಂಕರನಾದ ಪರಶುರಾಮನನ್ನು ಎದುರಿಸಿ ಸೋಲಿಸುವಷ್ಟು ಗಟ್ಟಿಗನಾಗಿದ್ದ. ಶ್ರೀರಾಮನು ಸೀತೆಯನ್ನು ಮದುವೆಯಾಗಿ ಅಯೋಧ್ಯೆಗೆ ಬಂದ ಮೇಲೆ ಅವನ 13ನೇ ವರ್ಷದಿಂದ 25ನೇ ವರ್ಷದವರೆಗೆ ಸುಮಾರು 12 ವರ್ಷಗಳ ಕಾಲ ದಶರಥ ಮಹಾರಾಜನು ಶ್ರೀರಾಮನು ಇಕ್ಷ್ವಾಕು ವಂಶದ ಶ್ರೇಷ್ಠ ಮಹಾರಾಜನಾಗಬೇಕೆಂದು ಅವನಿಗೆ ಎಲ್ಲ ರೀತಿಯ ಕಠಿಣ ತರಬೇತಿಗಳನ್ನು ಕೊಟ್ಟಿದ್ದನು. ಆ 12 ವರ್ಷಗಳ ಕಾಲ ಮಹಾರಾಜನ ಆಜ್ಞೆಯಂತೆ ಶ್ರೀರಾಮನು ಕೋಸಲದ ಜನರ ಕಷ್ಟ ಸುಖಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಾಗಿತ್ತು. ಆಗಾಗ ಅಲ್ಲಲ್ಲಿ ವಿದ್ವತ್ ಸಭೆಗಳನ್ನು ಏರ್ಪಡಿಸುತ್ತಾ ಅವನೂ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಿತ್ತು. ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಕಿಂಚಿತ್ತೂ ಚ್ಯುತಿಬಾರದಂತೆ ನೋಡಿಕೊಳ್ಳಬೇಕಿತ್ತು. ದಶರಥ ಮಹಾರಾಜನಿಗೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಂಬ ಪಟ್ಟಮಹಿಷಿಯರು ಅಲ್ಲದೆ ಇನ್ನೂ 360 ಜನ ರಾಣಿಯರಿದ್ದರು. ಅವರೆಲ್ಲರ ಯೋಗಕ್ಷೇಮವನ್ನು ಶ್ರೀರಾಮ ಮಗನಂತೆ ನೋಡಿಕೊಳ್ಳಬೇಕಿತ್ತು. ದೇಶದಲ್ಲಿ ಸಾಧು ಸಜ್ಜನರು, ಬ್ರಾಹ್ಮಣರು ನೆಮ್ಮದಿಯಿಂದ ಇರುವ ಹಾಗೆ ನೋಡಿಕೊಳ್ಳಬೇಕಾಗಿತ್ತು. ಶ್ರೀರಾಮನ ಜೊತೆ ಯಾವಾಗಲೂ ಲಕ್ಷ್ಮಣನೂ ಇರುತ್ತಿದ್ದ. ಈ ಸಮಯದಲ್ಲಿ ಶ್ರೀರಾಮನು ತನ್ನ ವಿದ್ಯೆ ವಿನಯಗಳಿಂದ, ವಿಧೇಯತೆಯಿಂದ, ಸೌಶಲ್ಯತೆಯಿಂದ ಅಯೋಧ್ಯೆಯ ಎಲ್ಲ ಜನರ ಮನಸ್ಸನ್ನು ಸೂರೆಗೊಂಡಿದ್ದ. ರಾಮ ಎಂದರೆ ಸಾಕು, ಎಲ್ಲರ ಮೈಮನಗಳು ಹರ್ಷದಿಂದ ಪುಳಕಿತವಾಗುತ್ತಿದ್ದವು. ಅಳತೆ ಮಾಡಲಾಗದ ಪ್ರೀತಿಯನ್ನು ಜನರಿಗೆ ಅಷ್ಟೇ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದ ಶ್ರೀರಾಮ. ಶ್ರೀರಾಮನು 14 ವರ್ಷ ಕಾಡಿಗೆ ಹೋಗಬೇಕೆಂದು ಕೈಕೇಯಿಯು ಹಠ ಹಿಡಿದಾಗ ಕಷ್ಟ ಎನಿಸಿದ್ದು ರಾಮನಿಗಲ್ಲ, ಅಯೋಧ್ಯೆಯ ಜನರಿಗೆ. ಶ್ರೀರಾಮ ಕಾಡಿಗೆ 14 ವರ್ಷ ಹೋಗಬೇಕೆಂದು ತಿಳಿದಾಗ ಅವರು ಕಂಗಾಲಾಗಿದ್ದರು. ಅದರಲ್ಲೂ
ಅಯೋಧ್ಯೆಯ ಹೆಣ್ಣು ಮಕ್ಕಳು ಅತ್ಯಂತ ದುಃಖಿತರಾಗಿದ್ದರು. ಆಷಾಢ ಶ್ರಾವಣಗಳ ವರ್ಷಧಾರೆಯಂತೆ ಅವರ ಕಣ್ಣುಗಳಿಂದ ಕಣ್ಣೀರಿನ ಕೋಡಿಯೇ ಹರಿದಿತ್ತು. ಅದು ನಿಲ್ಲುವ ಸೂಚನೆಯೂ ಇರಲಿಲ್ಲ. ಆದರೆ ಶ್ರೀರಾಮನ ಬದಲು ಪಾದುಕಾದೇವಿ ಅಯೋಧ್ಯೆಗೆ ಹಿಂತಿರುಗಿದಾಗ ಶ್ರಾವಣ ಮಾಸದಲ್ಲೇ ಭಾದ್ರಪದ ಅಶ್ವಯುಜಗಳು ಬಂದು ವರ್ಷ ಋತುವಿನಲ್ಲಿ ಶರದೃತು ಬಂದ ಹಾಗೆ ಜನರ ಕಣ್ಣುಗಳ ಕಣ್ಣೀರ ಧಾರೆ ಸ್ವಲ್ಪ ಮಟ್ಟಿಗೆ ನಿಂತು ಶರತ್ಕಾಲದ ಆಗಸದಂತೆ ಅವರ ಮನಸ್ಸು ಕಣ್ಣುಗಳು ಬೆಳಗಿತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭಾಗವತ ರಾಮಾಯಣ ಓದಿದವರಿಗೆ ಇದರಲ್ಲೇನೂ ಉತ್ಪ್ರೇಕ್ಷೆ ಇಲ್ಲ ಎನಿಸುತ್ತದೆ. ಇದು ಕೇವಲ ರಾಜ ಪ್ರಜೆಗಳ ಸಂಬಂಧವಾಗಿರಲಿಲ್ಲ, ಭಕ್ತ ಭಗವಂತರ ಅನುಬಂಧವೂ ಆಗಿತ್ತು. ಕೃಷ್ಣಾವತಾರದಲ್ಲೂ ಹೀಗೆ. ನೀವು ಮೇಲುಕೋಟೆಯವರಾದ ಶ್ರೀ ಪೂತಿ ನರಸಿಂಹಾಚಾರ್ಯರವರ ಗೋಕುಲ ನಿರ್ಗಮನ ಎಂಬ ಗೀತನಾಟಕವನ್ನು ಕೇಳಬೇಕು. ಗೋಕುಲ ಬೃಂದಾವನಗಳಲ್ಲಿ ಪುಟ್ಟ ಬಾಲಕ ಕೃಷ್ಣ ಕದಂಬ ವೃಕ್ಷದಡಿ ಕುಳಿತು ಕೊಳಲನ್ನು ಊದತೊಡಗಿದನೆಂದರೆ ಗೋಕುಲದ ಎಲ್ಲ ಹೆಣ್ಣು ಮಕ್ಕಳ ಬಾಲಕರ ಕೈಕಾಲು ಮನಸ್ಸು ಯಾವುದು ಅವರದಾಗಿ ಉಳಿಯುತ್ತಿರಲಿಲ್ಲ. ಮನೆಯಲ್ಲಿ ಸಂದರ್ಭ ಏನೇ ಇರಲಿ ಮಂತ್ರಮುಗ್ಧರಾಗಿ ಕೃಷ್ಣನ ಬಳಿಗೆ ಅವರು ಓಡೋಡಿ ಬರುತ್ತಿದ್ದರು. ಪರಮಾತ್ಮನ ಸನ್ನಿಧಿಯಲ್ಲಿ ಅವನ ಕೊಳಲ ಧ್ವನಿಯಲ್ಲಿ ಅವರ ಭವಬಂಧನವೆಲ್ಲ ಕಳಚಿ ಹೋಗ್ತಾ ಇತ್ತು. ಗೋಕುಲದ ಮುಗ್ಧ ಹೆಣ್ಣು ಮಕ್ಕಳ ಸರಳ ನಡೆ ನುಡಿಗಳಲ್ಲಿ ಭಾರತೀಯ ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠವಾದ ಪರಬ್ರಹ್ಮ ತತ್ವವನ್ನು ಹೇಳಿದ್ದಾರೆ ಪೂತಿ ನರಸಿಂಹಾಚಾರ್ಯರು. ಅಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹಾಗೂ ಅಯೋಧ್ಯೆಯ ಜನರು, ಇಲ್ಲಿ ಅದೇ ರೀತಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಗೋಪಿಕಾಸ್ತ್ರೀಯರ ನಡುವಿನ ಭಕ್ತ ಭಗವಂತರ ಸಂಬಂಧ, ಅನುಬಂಧ, ಪ್ರೀತಿ ಎಲ್ಲ ಅದೇ ಭಕ್ತ ಭಗವಂತನ ಸಂಬಂಧದ ಪುನರಾವರ್ತನೆ. ಗೋಕುಲ ನಿರ್ಗಮನದ ಗೀತನಾಟಕದಲ್ಲಿ ಸಂದರ್ಭ ಹೀಗಿದೆ ನೋಡಿ. ಅಕ್ರೂರ ಬಲರಾಮಕೃಷ್ಣರನ್ನು ಮಥುರೆಗೆ ಕರೆದೊಯ್ಯಲು ಗೋಕುಲಕ್ಕೆ ಬಂದಿದ್ದಾನೆ. ಬೆಳಗಾದರೆ ಕೃಷ್ಣ ಬಲರಾಮರು ಅಕ್ರೂರನ ಜೊತೆ ಕಂಸನ ಅರಮನೆಗೆ ಅಂದರೆ ಮಥುರೆಗೆ ಹೋಗುತ್ತಾರೆಂದು ಎಲ್ಲರಿಗೂ ವಿಷಯ ಈಗಾಗಲೇ ತಿಳಿದು ಹೋಗಿತ್ತು. ಏನೋ ಕಳವಳ, ಏನೋ ಆತಂಕ ಗೋಕುಲದ ಜನರಿಗೆ, ಅದರಲ್ಲೂ ಗೋಪಿಕಾ ಸ್ತ್ರೀಯರಿಗೆ. ಆಗಲೇ ರಾತ್ರಿಯಾಗಿತ್ತು. ಕೃಷ್ಣನನ್ನು ಕಾಣುವ ತವಕ ಅವರುಗಳಿಗೆ. ಅಷ್ಟರಲ್ಲೇ ಕೃಷ್ಣನ ಕೊಳಲಿನ ಇನಿದನಿ ಗೋಕುಲವನ್ನೆಲ್ಲ ಆವರಿಸಿತ್ತು. ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿದ ಗೋಪಿಕಾ ಸ್ತ್ರೀಯರು ತೊಟ್ಟಿಲಲ್ಲಿ ಮಲಗಿದ್ದ ತಮ್ಮ ಕಂದಮ್ಮನನ್ನೇ ಮರೆತರು. ಪಕ್ಕದಲ್ಲಿ ಮಲಗಿದ್ದ ಗಂಡನನ್ನು ತೊರೆದು ಕೃಷ್ಣನ ಬಳಿಗೆ ಧಾವಿಸಿದರು. ರಾತ್ರಿ ಮಲಗುವ ಮುಂಚೆ ಬಿಚ್ಚಿಟ್ಟಿದ್ದ ಮುತ್ತಿನ ಕುಪ್ಪುಸ, ಹರಳಿನ ಓಲೆ, ಮಲ್ಲಿಗೆ ಜಾಜಿಗಳ ಮುಡಿಮಾಲೆ, ಕಾಲ್ಗಳ ಗೆಜ್ಜೆಗಳು ಯಾವುದೂ ಬೇಕಿರಲಿಲ್ಲ ಅವರಿಗೆ. ಕೃಷ್ಣನ ಸಾನ್ನಿಧ್ಯದ ಮುಂದೆ ಎಲ್ಲ ನಗಣ್ಯವಾಗಿದ್ದವು. ಅಷ್ಟೇ ಅಲ್ಲ, ತಂದೆ ತಾಯಿ ಅತ್ತೆ ಮಾವ ಯಾವ ಭಯವೂ ಇಲ್ಲದೆ, ಬೆಳಗಾಗೆದ್ದು ಮಾಡಬೇಕಾದ ಕೆಲಸಗಳ ಯೋಚನೆಯೂ ಇಲ್ಲದೆ, ಅಕ್ಕಪಕ್ಕದ ನೆರೆಹೊರೆ ನಗುತ್ತಾರೆಂಬ ಪರಿವೆಯೂ ಇಲ್ಲದೆ ಅವರೆಲ್ಲ ಕೃಷ್ಣನ ಬಳಿಗೆ ಓಡಿ ಬಂದರು. ಬೆಳಗಿನ ಬೆಚ್ಚನೆಯ ಸೂರ್ಯ ಕಿರಣಗಳು ರಾತ್ರಿಯ ಕತ್ತಲೆಯನ್ನು ಓಡಿಸುವ ಹಾಗೆ ಅವರ ಹೃದಯದಲ್ಲಿನ ಭವಬಂಧನ, ನಾನಾ ಕ್ಲೇಶಗಳ ಭೀತಿಯು ಕರಗಿ ಹೋಗಿ ಪ್ರೀತಿ ಒಂದೇ ಆವರಿಸಿ ಭಗವಂತನಲ್ಲಿಗೆ ಹುಚ್ಚರ ಹಾಗೆ ಜಗತ್ತಿನ ಪರಿವೆ ಇಲ್ಲದೆ ಓಡೋಡಿ ಬಂದರು. ಇಲ್ಲಿ ಪೂತಿ ನರಸಿಂಹಾಚಾರ್ಯರ ಮಾತುಗಳು ಅತ್ಯದ್ಭುತವಾಗಿದೆ. ಗಂಡನನ್ನು ಮಗುವನ್ನು ಮರೆತು ಓಡಿದರು ಎಂದರೆ ಮಮಕಾರ ವ್ಯಾಮೋಹಗಳನ್ನು ತೊರೆದರು ಎಂದು. ರವಿಕೆ, ಓಲೆ, ಹೂವು, ಕಾಲ್ಗೆಜ್ಜೆಗಳನ್ನು ಮರೆತು ಬಂದರು ಎಂದರೆ ಅಹಂಕಾರ ಬಿಟ್ಟು ಬಂದರು ಎಂದು. ಹೊತ್ತಾರೆ ಹೊರೆ ಕೆಲಸ, ಮಿಕ್ಕಾರೆ ಮಿಗಲಿ, ಪಕ್ಕಾದ ನೆರೆಹೊರೆ ನಕ್ಕಾರೆ ನಗಲಿ ಎಂದರೆ ಭವಬಂಧನದ ಬೇಡಿಯನ್ನು ಕಿತ್ತೊಗೆದರು ಎಂದು. ಅಹಂಕಾರ ಮಮಕಾರಗಳನ್ನು ತೊರೆದು ಭವಬಂಧನದಿಂದ ಬಿಡಿಸಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ಬಳಿ ಆತ್ಮಸಮರ್ಪಣೆಯನ್ನು ಮಾಡಿದವರು ಗೋಪಿಕಾಸ್ತ್ರೀಯರು. ಗೋಕುಲ ನಿರ್ಗಮನದಲ್ಲಿ ಬರುವ ಈ ಪದ್ಯವನ್ನು ಹೇಳುತ್ತೇನೆ ಕೇಳಿ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ತ್ವರೆ ತ್ವರೆ, ತೊಟ್ಟಿಲಿನ ಹಸುಗು ಸಮರೆ ಮರೆ, ಪಕ್ಕದ ಗಂಡನ ತೊರೆ ತೊರೆ, ವೃಂದಾವನಕ್ಕೆ ತ್ವರೆ ತ್ವರೆ, ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ.
ಮುತ್ತಿನ ಕುಪ್ಪುಸ ಹರಳೋಲೆ, ಮಲ್ಲಿಗೆ ಜಾಜಿ ಮುಡಿಮಾಲೆ, ಹೆಜ್ಜೆಯನೇ ಊರ ಗೆಜ್ಜೆಯ ಪಿಲ್ಲಿ, ಮರತೇ ಬಂದೆವು ಮನೆಯಲ್ಲೇ, ಸಖಿ ಕೃಷ್ಣನ ಕೊಳಲಿನ ಕರೆ. ಆಲಿಸು ಕೃಷ್ಣನ ಕೊಳಲಿನ ಕರೆ, ಹೊತ್ತಾರೆ ಹೊರಗೆಲ್ಸ ಮಿಕ್ಕಾರೆ ಮಿಗಲಿ, ಪಕ್ಕದ ನೆರೆ ಹೊರೆ ನಕ್ಕರೆ ನಗಲಿ, ಬೃಂದಾವನದೋಳಾಲಿಸಿದೋ ಮುರಳಿ, ಕೃಷ್ಣನ ಕೊಳಲಿನ ಕರೆ. ಆಲಿಸು ಕೃಷ್ಣನ ಕೊಳಲಿನ ಕರೆ. ನೇಸರ ಕಿರಣ ಆಗಸದಿರುಳ ಮರೆಯಿಸುವ ರೀತಿ, ಮುರಳೀಧರನ ಮುರಳಿ ಮಾಯೆಗೆ ಮನ ಬಿಟ್ಟಿತು ಭೀತಿ, ಇನ್ನಾಯಿತು ಪ್ರೀತಿ ಇನ್ನಾಯಿತು ಪ್ರೀತಿ, ಕೃಷ್ಣನ ಕೊಳಲಿನ ಕರೆ. ಆಲಿಸು ಕೃಷ್ಣನ ಕೊಳಲಿನ ಕರೆ. ನನಗೆ ಹಾಡಲು ಸುತರಾಂ ಬರುವುದಿಲ್ಲ, ಆದರೆ ಪೂತಿ ನರಸಿಂಹಾಚಾರ್ಯರ ಈ ಅದ್ಭುತ ಸಾಲುಗಳನ್ನು ನಿಮಗೆ ಕೇಳಿಸಬೇಕೆಂದು ಹೇಳಿದೆ. ಕೊಳಲ ಧ್ವನಿಯನ್ನೇ ಅನುಸರಿಸುತ್ತಾ ಕೃಷ್ಣನನ್ನು ಹುಡುಕಿಕೊಂಡು ಬಂದ ಗೋಪಿಕಾಸ್ತ್ರೀಯರು ಹೀಗೆ ಹೇಳ್ತಾರೆ. ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ, ನಿಲ್ಲಿಸೆನಿ ಕಳೆವುದೆಂತೋ ಭವಭೀತಿಯ ಕ್ಲೇಶವಾ, ಹಿರಿಯರಿಟ್ಟ ನಯದ ನುಡಿಯ ಮೀರಿಹವೆಂದಹುದು ಭಯ, ನಿನ್ನ ಕೊಳಲು ನೀಡಲ ಭಯ, ನಟ್ಟಿರುಳೊಳೆ ಬಂದೇವಯ್ಯ, ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ, ನಿನ್ನ ಗಾನದನುರಾಗವು ಬದುಕು ತುಂಬಲನುಗಾಲವು, ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ. ಅಯೋಧ್ಯೆಯ ಜನರು ಹೀಗೆ ಪ್ರೀತಿಸುತ್ತಿದ್ದರು ಶ್ರೀರಾಮನನ್ನು. ಶ್ರೀರಾಮಚಂದ್ರನು ಪಾದುಕಾದೇವಿಯನ್ನು ಅಯೋಧ್ಯೆಗೆ ಕಳಿಸಿಕೊಟ್ಟಂತೆ ಶ್ರೀಕೃಷ್ಣನು ಸಹ ತನ್ನ ಉಸಿರು ತುಂಬಿದ ತನ್ನ ಕೊಳಲನ್ನು ಬೃಂದಾವನದಲ್ಲೇ ಬಿಟ್ಟು ಹೊರಟನು. ಮುಂದೆ ಮತ್ತೆಂದೂ ಕೃಷ್ಣ ಕೊಳಲನ್ನು ನುಡಿಸಲಿಲ್ಲ ಎಂದು ಕಾಣುತ್ತದೆ. ಕೃಷ್ಣನ ಬದಲು ಅವನ ಕೊಳಲು ಗೋಪಿಕಾಸ್ತ್ರೀಯರಲ್ಲೇ ಉಳಿಯಿತು. ಒಟ್ಟಿನಲ್ಲಿ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೇಳಿರುವುದು ಹೀಗೆ. ಶ್ರೀರಾಮ ನಮ್ಮನ್ನು ಬಿಟ್ಟು ಹೋದನೇ ಎಂದು ಒಂದೇ ಸಮನೆ ದುಃಖಿಸುತ್ತಿದ್ದ ಅಯೋಧ್ಯೆಯ ಜನರಿಗೆ, ಅದರಲ್ಲೂ ಕಿರಿಯ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮಳೆಗಾಲದ ಮಳೆಯ ಧಾರೆಯಂತೆ ಕಣ್ಣುಗಳಿಂದ ಕಣ್ಣೀರು ಒಂದೇ ಸಮನೆ ಸುರಿಯುತ್ತಿರಲು ಅವರನ್ನು ಸಮಾಧಾನ ಪಡಿಸಲು ಶ್ರೀರಾಮನು ತನ್ನ ಪ್ರತಿನಿಧಿಯಾಗಿ ತನ್ನ ಪಾದುಕೆಗಳನ್ನು ಕಳಿಸಿಕೊಟ್ಟಾಗ ಶ್ರಾವಣದಲ್ಲಿ ಅಶ್ವಯುಜ ಬಂದಂತೆ ಅವರ ಕಣ್ಣುಗಳಲ್ಲಿ ನೀರು ಮಾಯವಾಗಿ ಅಲ್ಲಿ ಶರತ್ಕಾಲದ ನಿರ್ಮಲ ಆಕಾಶದ ಹೊಳಪು ಕಾಂತಿಗಳು ಬಂದವು ಎಂದಿದ್ದಾರೆ. ಶ್ರೀರಾಮ ಪಾದುಕೆಗಳ ಮಹಿಮೆಗೆ ಎಂತಹ ಅದ್ಭುತ ಉಪಮೆ ನೀಡಿದ್ದಾರೆ ವೇದಾಂತ ದೇಶಿಕರು. ನಾವು ಸಹ ಅಹಂಕಾರ ಮಮಕಾರಗಳನ್ನು ತೊರೆದು ಭವಬಂಧನವನ್ನು ಬಿಡಿಸಿಕೊಂಡು ಪರಮಾತ್ಮನಲ್ಲಿ ಆತ್ಮಸಮರ್ಪಣೆ ಮಾಡೋಣ ಎಂದು ಆಶಿಸುತ್ತಾ ಈ ಪದ್ಯವನ್ನು ಮುಗಿಸ್ತೇನೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.